ಸಿನಿಮೀಯ ರೀತಿಯಲ್ಲಿ ಉದ್ಯಮಿಯನ್ನ ಅಪಹರಣ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉದ್ಯಮಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಆರೋಪಿಗಳ ಬಂಧನವಾಗಿದೆ. 5 ಕೋಟಿ ಬೇಡಿಕೆ ಇಟ್ಟಿದ್ರು 4 ಆರೋಪಿಗಳು, ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಕಣ್ಣೂರಿನ ಈಶ್ವರ್, ರಾಮಗಾನಹಟ್ಟಿ, ರಾಘವೇಂದ್ರ, ಹೊನ್ನಪ್ಪಗೋಳ, ಜಮಖಂಡಿಯ ರಮೇಶ್ ಕಾಂಬಾಳೆ, ಸಚಿನ್ ಕಾಂಬಾಳೆ ಈ 4 ಜನರನ್ನ ಬಂಧಿಸಲಾಗಿದೆ. ರಾಜಪುರದ ಉದ್ಯಮಿ ಬಸವರಾಜ್ ಅಂಬಿಯನ್ನ ಅಪಹರಿಸಿದ್ರು ಈ 4 ಜನ ಸೇರ್ಕೊಂಡು. ಸಾಂಗ್ಲಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದಂಡಾಪುರ ಕ್ರಾಸ್ ಬಳಿ ಅಪಹರಣ ಮಾಡಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಆಯಿತು. ಇದೀಗ ಈ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಇನೋವಾ ಕಾರನ್ನ ಅಡ್ಡಗಟ್ಟಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಕರೆದೊಯ್ದಿರ್ತಾರೆ ಈ ಆರೋಪಿಗಳು. ನಿಪ್ಪಾಣಿ ಹೊರವಲಯಕ್ಕೆ ಕರೆದೊಯ್ದು ಬಸವರಾಜ್ ಪತ್ನಿಗೆ ಫಸ್ಟ್ ಕಾಲ್ ಮಾಡಿರ್ತಾರೆ ಈ ಆಸಾಮಿಗಳು. 5 ಕೋಟಿ ರೂಪಾಯಿಯನ್ನ ಕೊಟ್ರೆ ಮಾತ್ರ ಪತಿಯನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಕೊಲ್ತೀವಿ ಅನ್ನುವಂತಹ ಬೆದರಿಕೆಯ ಕರೆಯನ್ನ ವ್ಯಕ್ತಿಯ ಪತ್ನಿಗೆ ಮಾಡಿರ್ತಾರೆ. ಈ 4 ಜನ ಆರೋಪಿಗಳು ಯಾರು ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ, ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ಒಳಸಂಚಿನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ವಿ. ಈ 4 ಜನ ಆರೋಪಿಗಳು ಯಾರು ಕೂಡ ಇವನ ಜೊತೆ ಕೆಲಸ. ಬೆಳಗಾವಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಉದ್ಯಮಿಯನ್ನ ಅಪಹರಣ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉದ್ಯಮಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಆರೋಪಿಗಳ ಬಂಧನವಾಗಿದೆ. 5 ಕೋಟಿ ಬೇಡಿಕೆ ಇಟ್ಟಿದ್ರು 4 ಆರೋಪಿಗಳು, ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಕಣ್ಣೂರಿನ ಈಶ್ವರ್, ರಾಮಗಾನಹಟ್ಟಿ, ರಾಘವೇಂದ್ರ, ಹೊನ್ನಪ್ಪಗೋಳ, ಜಮಖಂಡಿಯ ರಮೇಶ್ ಕಾಂಬಾಳೆ, ಸಚಿನ್ ಕಾಂಬಾಳೆ ಈ 4 ಜನರನ್ನ ಬಂಧಿಸಲಾಗಿದೆ. ರಾಜಪುರದ ಉದ್ಯಮಿ ಬಸವರಾಜ್ ಅಂಬಿಯನ್ನ ಅಪಹರಿಸಿದ್ರು ಈ 4 ಜನ ಸೇರ್ಕೊಂಡು. ಸಾಂಗ್ಲಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದಂಡಾಪುರ ಕ್ರಾಸ್ ಬಳಿ ಅಪಹರಣ ಮಾಡಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಆಯಿತು. ಇದೀಗ ಈ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಇನೋವಾ ಕಾರನ್ನ ಅಡ್ಡಗಟ್ಟಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಕರೆದೊಯ್ದಿರ್ತಾರೆ ಈ ಆರೋಪಿಗಳು. ನಿಪ್ಪಾಣಿ ಹೊರವಲಯಕ್ಕೆ ಕರೆದೊಯ್ದು ಬಸವರಾಜ್ ಪತ್ನಿಗೆ ಫಸ್ಟ್ ಕಾಲ್ ಮಾಡಿರ್ತಾರೆ ಈ ಆಸಾಮಿಗಳು. 5 ಕೋಟಿ ರೂಪಾಯಿಯನ್ನ ಕೊಟ್ರೆ ಮಾತ್ರ ಪತಿಯನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಕೊಲ್ತೀವಿ ಅನ್ನುವಂತಹ ಬೆದರಿಕೆಯ ಕರೆಯನ್ನ ವ್ಯಕ್ತಿಯ ಪತ್ನಿಗೆ ಮಾಡಿರ್ತಾರೆ. ಈ 4 ಜನ ಆರೋಪಿಗಳು ಯಾರು ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ, ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ಒಳಸಂಚಿನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ವಿ. ಈ 4 ಜನ ಆರೋಪಿಗಳು ಯಾರು ಕೂಡ ಇವನ ಜೊತೆ ಕೆಲಸ. ಬೆಳಗಾವಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಉದ್ಯಮಿಯನ್ನ ಅಪಹರಣ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉದ್ಯಮಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಆರೋಪಿಗಳ ಬಂಧನವಾಗಿದೆ. 5 ಕೋಟಿ ಬೇಡಿಕೆ ಇಟ್ಟಿದ್ರು 4 ಆರೋಪಿಗಳು, ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಕಣ್ಣೂರಿನ ಈಶ್ವರ್, ರಾಮಗಾನಹಟ್ಟಿ, ರಾಘವೇಂದ್ರ, ಹೊನ್ನಪ್ಪಗೋಳ, ಜಮಖಂಡಿಯ ರಮೇಶ್ ಕಾಂಬಾಳೆ, ಸಚಿನ್ ಕಾಂಬಾಳೆ ಈ 4 ಜನರನ್ನ ಬಂಧಿಸಲಾಗಿದೆ. ರಾಜಪುರದ ಉದ್ಯಮಿ ಬಸವರಾಜ್ ಅಂಬಿಯನ್ನ ಅಪಹರಿಸಿದ್ರು ಈ 4 ಜನ ಸೇರ್ಕೊಂಡು. ಸಾಂಗ್ಲಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದಂಡಾಪುರ ಕ್ರಾಸ್ ಬಳಿ ಅಪಹರಣ ಮಾಡಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಆಯಿತು. ಇದೀಗ ಈ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಇನೋವಾ ಕಾರನ್ನ ಅಡ್ಡಗಟ್ಟಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಕರೆದೊಯ್ದಿರ್ತಾರೆ ಈ ಆರೋಪಿಗಳು. ನಿಪ್ಪಾಣಿ ಹೊರವಲಯಕ್ಕೆ ಕರೆದೊಯ್ದು ಬಸವರಾಜ್ ಪತ್ನಿಗೆ ಫಸ್ಟ್ ಕಾಲ್ ಮಾಡಿರ್ತಾರೆ ಈ ಆಸಾಮಿಗಳು. 5 ಕೋಟಿ ರೂಪಾಯಿಯನ್ನ ಕೊಟ್ರೆ ಮಾತ್ರ ಪತಿಯನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಕೊಲ್ತೀವಿ ಅನ್ನುವಂತಹ ಬೆದರಿಕೆಯ ಕರೆಯನ್ನ ವ್ಯಕ್ತಿಯ ಪತ್ನಿಗೆ ಮಾಡಿರ್ತಾರೆ.
ಈ 4 ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ, ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ಒಳಸಂಚಿನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಈ 4 ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ. ಬೆಳಗಾವಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಉದ್ಯಮಿಯನ್ನ ಅಪಹರಣ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉದ್ಯಮಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಆರೋಪಿಗಳ ಬಂಧನವಾಗಿದೆ. 5 ಕೋಟಿ ಬೇಡಿಕೆ ಇಟ್ಟಿದ್ರು 4 ಆರೋಪಿಗಳು, ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಕಣ್ಣೂರಿನ ಈಶ್ವರ್, ರಾಮಗಾನಹಟ್ಟಿ, ರಾಘವೇಂದ್ರ, ಹೊನ್ನಪ್ಪಗೋಳ, ಜಮಖಂಡಿಯ ರಮೇಶ್ ಕಾಂಬಾಳೆ, ಸಚಿನ್ ಕಾಂಬಾಳೆ ಈ 4 ಜನರನ್ನ ಬಂಧಿಸಲಾಗಿದೆ. ರಾಜಪುರದ ಉದ್ಯಮಿ ಬಸವರಾಜ್ ಅಂಬಿಯನ್ನ ಅಪಹರಿಸಿದ್ರು ಈ 4 ಜನ ಸೇರ್ಕೊಂಡು. ಸಾಂಗ್ಲಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದಂಡಾಪುರ ಕ್ರಾಸ್ ಬಳಿ ಅಪಹರಣ ಮಾಡಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಆಯಿತು. ಇದೀಗ ಈ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಇನೋವಾ ಕಾರನ್ನ ಅಡ್ಡಗಟ್ಟಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಕರೆದೊಯ್ದಿರ್ತಾರೆ ಈ ಆರೋಪಿಗಳು. ನಿಪ್ಪಾಣಿ ಹೊರವಲಯಕ್ಕೆ ಕರೆದೊಯ್ದು ಬಸವರಾಜ್ ಪತ್ನಿಗೆ ಫಸ್ಟ್ ಕಾಲ್ ಮಾಡಿರ್ತಾರೆ ಈ ಆಸಾಮಿಗಳು. 5 ಕೋಟಿ ರೂಪಾಯಿಯನ್ನ ಕೊಟ್ರೆ ಮಾತ್ರ ಪತಿಯನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಕೊಲ್ತೀವಿ ಅನ್ನುವಂತಹ ಬೆದರಿಕೆಯ ಕರೆಯನ್ನ ವ್ಯಕ್ತಿಯ ಪತ್ನಿಗೆ ಮಾಡಿರ್ತಾರೆ. ಈ 4 ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ, ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ಒಳಸಂಚಿನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಈ 4 ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ. ಬೆಳಗಾವಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಉದ್ಯಮಿಯನ್ನ ಅಪಹರಣ ಮಾಡಲಾಗಿದೆ. 24 ಗಂಟೆಗಳಲ್ಲಿ ಉದ್ಯಮಿಯನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಆರೋಪಿಗಳ ಬಂಧನವಾಗಿದೆ. 5 ಕೋಟಿ ಬೇಡಿಕೆ ಇಟ್ಟಿದ್ರು 4 ಆರೋಪಿಗಳು, ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಕಣ್ಣೂರಿನ ಈಶ್ವರ್, ರಾಮಗಾನಹಟ್ಟಿ, ರಾಘವೇಂದ್ರ, ಹೊನ್ನಪ್ಪಗೋಳ, ಜಮಖಂಡಿಯ ರಮೇಶ್ ಕಾಂಬಾಳೆ, ಸಚಿನ್ ಕಾಂಬಾಳೆ ಈ 4 ಜನರನ್ನ ಬಂಧಿಸಲಾಗಿದೆ. ರಾಜಪುರದ ಉದ್ಯಮಿ ಬಸವರಾಜ್ ಅಂಬಿಯನ್ನ ಅಪಹರಿಸಿದ್ರು ಈ 4 ಜನ ಸೇರ್ಕೊಂಡು. ಸಾಂಗ್ಲಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದಂಡಾಪುರ ಕ್ರಾಸ್ ಬಳಿ ಅಪಹರಣ ಮಾಡಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಆಯಿತು. ಇದೀಗ ಈ 4 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಇನೋವಾ ಕಾರನ್ನ ಅಡ್ಡಗಟ್ಟಿ ತಮ್ಮ ಸ್ವಿಫ್ಟ್ ಕಾರ್ನಲ್ಲಿ ಕರೆದೊಯ್ದಿರ್ತಾರೆ ಈ ಆರೋಪಿಗಳು. ನಿಪ್ಪಾಣಿ ಹೊರವಲಯಕ್ಕೆ ಕರೆದೊಯ್ದು ಬಸವರಾಜ್ ಪತ್ನಿಗೆ ಫಸ್ಟ್ ಕಾಲ್ ಮಾಡಿರ್ತಾರೆ ಈ ಆಸಾಮಿಗಳು. 5 ಕೋಟಿ ರೂಪಾಯಿಯನ್ನ ಕೊಟ್ರೆ ಮಾತ್ರ ಪತಿಯನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಕೊಲ್ತೀವಿ ಅನ್ನುವಂತಹ ಬೆದರಿಕೆಯ ಕರೆಯನ್ನ ವ್ಯಕ್ತಿಯ ಪತ್ನಿಗೆ ಮಾಡಿರ್ತಾರೆ. ಈ 4 ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ, ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು